ಈಗ ಸೈಂಟಿಫಿಕ್ ಆಯ್ತು, ನಿಮ್ಮ ತಲೆಯಲ್ಲಿ ಬೇರೆ ಜಾನರ್ ಯಾವ್ದಿದೆ? ಜಾನರ್ ಅಂತ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾಗ ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಡೆಬ್ಯೂನೇ ಸಿನಿಮಾನೇ ಈ ತರದ್ದು ಜಾನರ್ ತಗೊಂಡಾಗ ಬೇರೆ ಯಾವೆಲ್ಲ ಜಾನರ್ನ ಥಿಂಕ್ ಮಾಡ್ತೀವಿ ಟ್ರೈ ಮಾಡ್ಬೇಕು ಅಂತಿದ್ದೀರಾ? ಮೇಡಮ್ ಇದು ಅಲ್ಟಿಮೇಟ್, ಇದೊಂಥರ ವಿಸಿಟಿಂಗ್ ಕಾರ್ಡ್ ಜೊತೆಗೆ ಇದು ಕೊಟ್ಬಿಟ್ಟಿರ್ತೀನಿ ಆಕ್ಚುಲಿ. ಇನ್ ಮುಂದೆ ಮೇ ಬಿ ಸೆಟಲ್ಡ್ ಅಲ್ಲಿ ಈ ತರ ವಿಷಯಗಳು ಹೇಳ್ಕೊಂಡು ಹೋಗ್ಬೋದು, ಎಲ್ಲಾರ್ಗು ಲೈಕ್ ಈಸಿಗೆ ಹೋಗಿರ್ತಾರೆ. ನಮ್ದೆಲ್ಲ ಸೇಮ್ ಸೈಕಾಲಜಿಕಲ್ ಸೈಡ್, ಅದರಲ್ಲಿ ಫನ್ನು ಹೇಳ್ಬೋದು, ಥ್ರಿಲ್ಲಿಂಗ್ ಹೇಳ್ಬೋದು, ಆಕ್ಷನ್ ಹೇಳ್ಬೋದು, ಎಲ್ಲಾನು ಹೇಳ್ಬೋದು. ಬಟ್ ಎವ್ರಿಥಿಂಗ್ ಅಗೇನ್ ರಿಲೇಟ್ಸ್ ಟು ಸೈಕಾಲಜಿಕಲ್, ಆ ತರ ಇಂಪ್ಯಾಕ್ಟ್ಫುಲ್ ಆಗುವಂತದ್ದು ಹೇಳ್ತೀನಿ. ವಿಕ್ಕಿ, ಇವಾಗ ಸಿನಿಮಾ 23rd ರಿಲೀಸ್ ಆಗ್ತಾ ಇದೆ. ಫೈನಲಿ ಜನಕ್ಕೆ ನೀವು ಯಾವ ತರ ಕಾಣಿಸ್ತೀರಾ, ಹೆಂಗ್ ಉಳ್ಕೊಂತೀರಾ? ವೀಲ್ ಚೇರ್ ಉಳಿಯುತ್ತೆ, ನೀವು ಉಳಿತೀರಾ? ಅಲ್ಲ, ವೀಲ್ ಚೇರು ನಾನು ಎರಡು ಒಂದೇ. ಅದು ನಾನೇ ಆಗಿರುವಂತ ಮತ್ತೊಂದು ಕ್ಯಾರೆಕ್ಟರ್ ಅಷ್ಟೇ. ಜನಗಳ ತಲೆಲಂತೂ ಕೊನೆಲ್ ತನಕ ಉಳ್ಕೊಳ್ತೀನಿ. ಅದೊಂದು ಬಹಳ ಗಾಢವಾದ ಅಭಿಪ್ರಾಯ ನಂದು. ಮತ್ತೊಂದು ವಿಭಿನ್ನ ಪಾತ್ರ. ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋ ವ್ಯಕ್ತಿಗಳು ಬಹಳ ಜನ ಇದಾರೆ. ನನ್ನ DOP ಈ ಪಾತ್ರ ಇದೆ, ಹಿಂಗಿದೆ ಅಂತ ಫೋನ್ ಮಾಡಿ ಹೇಳಿದಕ್ಕೆ ರಾಜ್ ಸರ್ಗೆ, ನಿಶಾಂತ್ ಸರ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಾವು ತೆರೆ ಮೇಲೆ ಕಾಣಿಸ್ತೀವಿ ಅಷ್ಟೇ ಹೊರತು ನಮ್ಮ ಹಿಂದ್ಗಡೆ ಒಂದಷ್ಟು ಫೋರ್ಸ್ಗಳು ಕೆಲಸ ಮಾಡ್ತಿರತ್ತೆ. ಸೊ ಆ ಎಲ್ಲ ಫೋರ್ಸ್ಗಳಿಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾನು. ಅಂಡ್ ಆ ಎಲ್ಲ ಫೋರ್ಸ್ಗಳನ್ನ ನಿಮಗ್ ಫೋರ್ಸ್ ಇದೆ ಅಂತ ಹೇಳೋ ಈ ಫೋರ್ಸ್ಫುಲ್ ಜನ ಅವ್ರಿಗೆ ಹೇಳ್ಬೇಕು, ಒಂದ್ಸರಿ ಬಂದ್ ನೋಡಿ. ನೀವು ಒಂದ್ 4 ಜನಕ್ಕೆ ಹೇಳ್ತೀರಾ, ನೀವು 4 ಜನಕ್ಕೆ ಹೇಳ್ತೀರಾ, ಆ 4 ಜನನು ಬೇರೆ ಭಾಷೆಯವರಾಗಿರ್ತಾರೆ. ಕನ್ನಡದಲ್ಲೂ ಒಂದ್ ಸಿನಿಮಾ ಇದೆ ಅಮ್ಮ, ಬಾಮ್ಮ ನೋಡಮ್ಮ, ಹೆಸರು ಗ್ರೀನ್ ಕಣಮ್ಮ ಅಂತೀರಾ. ಅದೊಂದು ಭರವಸೆ ಇದೆ. ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್ ಫೀಲಿಂಗ್. ನಿಶಾಂತ್ ಸರ್, ಈಗ ನೀವು ಪ್ರೆಸೆಂಟ್ ಮಾಡ್ತಾ ಇರುವಂತ ಸಿನಿಮಾ 23rd ರಿಲೀಸ್ ಆಗ್ತಿದೆ. ಸೊ ಏನು ಹೋಪ್ ಇದೆ? ಯಾವ ಫುಲ್ ಇದ್ರಲ್ಲಿದ್ದೀರಾ, ಖುಷಿಯಲ್ಲಿದ್ದೀರಾ? ಒಂದು, ನನ್ನ ಬ್ಯಾನರ್ ನೇಮ್ ಗ್ರೀನ್ ಮೇಲಿದೆ, ಅದು ಖುಷಿ ಬರ್ತಾ ಇದ್ದೀನಿ. ಕೈಂಡ್ ಆಫ್ ಬ್ಲೆಸ್ಡ್ ಆಯ್ತಾ. ಇಂಥ ಒಂದು ಸಿನಿಮಾ ವಿಭಿನ್ನವಾದ್ದು, ಅದು ಕನ್ನಡದಲ್ಲಿ ನನ್ನನ್ನೆಲ್ಲ ನನ್ನ ಜನಕ್ಕೆ ಸಮರ್ಪಿಸ್ತಾ ಇದ್ದೀವಿ ಈ 23rd. ಆ ಖುಷಿ ಜಾಸ್ತಿ ಇದೆ. ಎಕ್ಸೈಟ್ಮೆಂಟ್ ಇದೆ. ಎಕ್ಸೈಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಇಂಥ ಒಂದು ಜಾನರ್ನ ಜನ ಕನ್ನಡದಲ್ಲಿ ನೋಡಿ ಎಲ್ಲಿ ಯಾವ ಮಟ್ಟಿಗೆ ಎತ್ಕೊಂಡು ಹೋಗ್ಬೋದು ಅನ್ನೋಂಥ ಒಂದು ಎಕ್ಸೈಟ್ಮೆಂಟ್ ಇದೆ. ಸೊ ಜನ ನೋಡಲಿ, ಒಂದಷ್ಟು ಜನಕ್ಕೆ ಹೇಳಲಿ, ಕರ್ಕೊಂಬರ್ಲಿ. ನಾನ್ ಕನ್ನಡ ಪೀಪಲ್ ಕೂಡ ಕನ್ನಡದಲ್ಲಿ ನೋಡಿ ಇದನ್ನು ಮೆಚ್ಚಬೇಕು ಅನ್ನೋದು ನನ್ನ ಇದು. ಸೊ ಆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಸದ್ಯಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಕ್ಟೋಬರ್ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಸರೋಜ್ ಅವರೇ, ನಿಮಗ್ ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ. ಇದೊಂಥರ ಕೊಟ್ಟು ತಗೊಳ್ಳುವಂತಹ ಪ್ರಕ್ರಿಯೆ. ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದು, ಒಂದಷ್ಟು ವರ್ಷಗಳ ಜರ್ನಿಯನ್ನ ಕೆಲವೇ ನಿಮಿಷಗಳಲ್ಲಿ, ಕೆಲವು ಗಂಟೆಗಳಲ್ಲಿ ಹೇಳೋ ಪ್ರಯತ್ನ. ಬಟ್ ಇದ್ರ ಅಲ್ಟಿಮೇಟ್ ಟ್ರೂತ್, ನೀವು ಥಿಯೇಟರ್ ಬರಬೇಕು, ನಮ್ಮ ಜೊತೆ ಸಿನಿಮಾ ನೋಡ್ಬೇಕು. ಓಕೆ, ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ನಮ್ಮ ನೆಲ, ನಮ್ಮ ಭಾಷೆ ಅನ್ನೋದು ಎಲ್ರಿಗೂ ಕೂಡ ಇದ್ರೆ ಅದು ಸಿನಿಮಾನೇ ಆಗ್ಲಿ, ಬೇರೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸಕ್ಸಸ್ ಆಗುತ್ತೆ. ಈ ಸಿನಿಮಾ, ಗ್ರೀನ್ ಸಿನಿಮಾದ ಬಹಳ ದೊಡ್ಡ ಖುಷಿ ಕೊಡುವಂತ ವಿಚಾರ ಏನು ಅಂತಂದ್ರೆ, ನನ್ನ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗ್ಬೇಕು ಅನ್ನೋದು. ಹಲವು ಭಾಷೆಗಳಲ್ಲಿ ಅವಾರ್ಡ್ಗಳನ್ನ ಪಡೆದ್ರು ಕೂಡ ರಾಜ್ ವಿಜಯ್ ಅವರು ಹೇಳೋದು ಒಂದೇ, ನನ್ನ ಕನ್ನಡ ಭಾಷೆಯಲ್ಲೇ ಅವ್ರು ನೋಡ್ಬೇಕು, ನನ್ನ ಕನ್ನಡ ಭಾಷೆ ಗೆಲ್ಬೇಕು ಅನ್ನೋದು. ಇದು ಕೇಳಕ್ಕೆ ಬಹಳ ಖುಷಿ ಆಗುತ್ತೆ ಅಲ್ವಾ. ಇದೇ ಅಕ್ಟೋಬರ್ 23ನೇ ತಾರೀಕು ಗ್ರೀನ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಅಲ್ಲಿ ನೋಡಿದ್ರೆ ಆ ಕುತೂಹಲಕ್ಕೆ ಸೂಪರ್ ಆದಂತ ತೆರೆ ಬೀಳುತ್ತೆ. ಮತ್ತೊಂದ್ಸಲಿ ಸಿನಿಮಾ ನೋಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಸಿನಿಮಾ ತಂಡ ಕೊಟ್ಟಿದೆ. ಇದಿಷ್ಟು ಗ್ರೀನ್ ಸಿನಿಮಾ ತಂಡದ ವಿಶೇಷವಾದಂತಹ ಸಂದರ್ಶನ. ಪ್ರತಿದಿನದ ಮಾಹಿತಿಗಾಗಿ ಈ ಸಂಜೆ ಡಿಜಿಟಲ್ ಮೀಡಿಯಾನ ನೋಡ್ತಾ ಇದ್ದೀವಿ.